ನಮಸ್ಕಾರ ಸ್ನೇಹಿತರೆ. ಗಲಾಟೆ ಮಧ್ಯೆ ಮ್ಯೂಟೆಂಟ್ ರಘು ಗಿಲ್ಲಿ ಮತ್ತು ಮಾಳು ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತನಾಡಿದ್ದಾರೆ. ರಕ್ಷಿತಾ ಯಾವುದೇ ಕೆಲಸಕ್ಕೆ ಹೋದ್ರೂ ಪೆಂಡಿಂಗ್ ಇರಲ್ಲ, ಆದ್ರೆ ಇವರು ಮಾತ್ರ ಆಕೆಯನ್ನ ಮನೆ ಕೆಲಸದವರ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ದಾರೆ. ಪಾಪ ಆ ಹುಡುಗಿ ಎಲ್ಲಾ ಕೆಲಸವನ್ನ ಮಾಡ್ತಾಳೆ ಎಂದು ಮಾತನಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾಗೆ ಮನೆ ಕೆಲಸವರ ರೀತಿ ಟ್ರೀಟ್ ಮಾಡ್ತಲಾಗಿದೆ. ಹೇಗೊಂದು ಚರ್ಚೆಯನ್ನ ಗಿಲ್ಲಿ ಮತ್ತು ಮ್ಯೂಟೆಂಟ್ ರಘು ಹುಟ್ಟಿ ಹಾಕಿದ್ದಾರೆ. ಅಡುಗೆ ವಿಚಾರಕ್ಕೆ ನಿನ್ನೆಯೂ ರಕ್ಷಿತಾ ಶೆಟ್ಟಿ ಮತ್ತು ರಾಶಿಕಾ ಶೆಟ್ಟಿ ನಡುವೆ ಗಲಾಟೆ ಆಗಿದೆ. ರಕ್ಷಿತಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿನಿಂದಲೂ ಅಡುಗೆ ಮನೆಯ ಎಲ್ಲಾ ಕೆಲಸಗಳನ್ನ ತೊಡಗಿಕೊಂಡಿದ್ದಾಳೆ. ಈಗ ಯಾರು ಅಡುಗೆ ಮಾಡ್ತಾರೋ ಬಿಡ್ತಾರೋ, ರಕ್ಷಿತಾ ಮಾತ್ರ ದಿನ ಬೆಳಗಿದ್ದು ಅಡುಗೆ ಮನೆಗೆ ಎಂಟ್ರಿ ಕೊಡ್ತಾಳೆ. ಇದನ್ನೇ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಮುಂದಾದವರಿಗೆ ರಕ್ಷಿತಾ ಈಗ ಸರಿಯಾದ ಉತ್ತರ ನೀಡಿದ್ದಾಳೆ. ಅಡುಗೆ ಮನೆ ಜವಾಬ್ದಾರಿ ರಕ್ಷಿತಾ ಜೊತೆಗೆ ರಾಶಿಕಾಗೂ ನೀಡಲಾಗಿತ್ತು. ಹಾಗಿದ್ರು ರಾಶಿಕಾ ಅಡುಗೆ ಮಾಡುವುದಕ್ಕೆ ಬಂದೇ ಇರುವುದಿಲ್ಲ. ಹೀಗಾಗಿ ರಕ್ಷಿತಾ ಅವಳನ್ನ ಅಡುಗೆ ಮಾಡಲು ಕರೆಯೋಕೆ ಹೋಗ್ತಾಳೆ. ಆದ್ರೆ ರಾಶಿಕಾ ಟಾಸ್ಕ್ ಆಡಿ ಕೈ ನೋವಾಗಿರೋದ್ರಿಂದ ಅಡುಗೆ ಮಾಡೋಕೆ ಆಗಲ್ಲ ಅನ್ನೋ ಸಿಲ್ಲಿ ಕಾರಣ ನೀಡ್ತಾಳೆ. ಇದರಿಂದ ಸಿಟ್ಟಾಗುವ ರಕ್ಷಿತಾ ರಾಶಿಕಾ ಅಡುಗೆ ಮಾಡೋಕೆ ಬರಲ್ಲ ಅಂತಿದ್ದಾಳೆ ಎಂದು ಮನೆ ಕ್ಯಾಪ್ಟನ್ಗೆ ಕಂಪ್ಲೇಂಟ್ ಕೂಡ ಮಾಡ್ತಾಳೆ. ಇದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ. ರಾಶಿಕಾಗೆ ಬೆಂಬಲ ನೀಡಲು ರೇಷಾ ಗೌಡ ಹಾಗೂ ಅಶ್ವಿನಿ ಗೌಡ ಸೇರ್ಕೊಂಡಿದ್ದಾರೆ. ಈ ವೇಳೆ ಅಶ್ವಿನಿ ಗೌಡ ಹುಷಾರ್ ಎಂದು ರಕ್ಷಿತಾಗೆ ಆವಾಜ್ ಹಾಕಿದ್ದಾರೆ. ಅಲ್ಲದೆ ಮೂವರು ಗುಟ್ಟಾಗಿ ಸೇರಿ ಎತ್ತಿಕಟ್ಟುವ ರೀತಿಯಲ್ಲಿ ಗುಸುಗುಸು ಎಂದಿದ್ದಾರೆ. ಈ ವೇಳೆ ರೇಷಾ ಗೌಡ ಬೆಂಕಿ ಹಚ್ಚಿಬಿಡಿ ಅಷ್ಟೇ ಎಂದಿದ್ದಾರೆ. ನಿನಗಿಂತ ನಮಗೆ ಹೆಚ್ಚು ಗೌರವ ಇದೆ, ಗೌರವ ಕೊಟ್ಟು ಮಾತನಾಡುವ ಎಂದು ಅಶ್ವಿನಿ ಕದರಿದ್ದಾರೆ. ಈ ಮೂವರ ಜೊತೆ ರಕ್ಷಿತಾ ವಿರುದ್ಧ ರಾಶಿಕಾ ಪರವಾಗಿ ಸೂರಜ್ ಸಿಂಗ್ ಕೂಡ ಮಾತನಾಡಿದ್ದಾರೆ. ರಕ್ಷಿತಾ ಎಲ್ಲದಕ್ಕೂ ಕೂಗೋದಲ್ಲ, ಹೇಳೋದಕ್ಕೆ ಕೇಳೋದಕ್ಕೆ ರೀತಿ ನೀತಿ ಇದೆ, ಅದನ್ನ ತಿಳಿದುಕೊಂಡು ಮಾತನಾಡು ಎಂದು ತಮ್ಮದೇ ಶೈಲಿಯಲ್ಲಿ ಗದರಿದ್ದಾರೆ. ಇತ್ತ ರಿಷಾ ಗೌಡ ವಯಸ್ಸಿಗಾದ್ರೂ ಮರ್ಯಾದೆ ಕೊಡು, ನೀನು ಅದನ್ನ ಯಾರಿಗೂ ಕೊಡ್ತಿಲ್ಲ ಎಂದು ಆವಾಜ್ ಹಾಕಿದ್ದಾರೆ. ಈ ಗಲಾಟೆ ಮಧ್ಯೆ ಮ್ಯೂಟೆಂಟ್ ರಘು ಗಿಲ್ಲಿ ಮತ್ತು ಮಾಳು ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತನಾಡಿದ್ದಾರೆ. ರಕ್ಷಿತಾ ಯಾವುದೇ ಕೆಲಸಕ್ಕೆ ಹೋದ್ರೂ ಪೆಂಡಿಂಗ್ ಇರಲ್ಲ, ಆದ್ರೆ ಇವರು ಮಾತ್ರ ಆಕೆಯನ್ನ ಮನೆ ಕೆಲಸದವರ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ದಾರೆ. ಪಾಪ ಆ ಹುಡುಗಿ ಎಲ್ಲಾ ಕೆಲಸವನ್ನ ಮಾಡ್ತಾಳೆ. ಅದೇ ಕಾರಣಕ್ಕೆ ಅಡುಗೆ ಕೆಲಸ ಅಂದರೆ ರಕ್ಷಿತಾ ಅಂದುಕೊಂಡು ಬಿಟ್ಟಿದ್ದಾರೆ ಎಂದು ಗಿಲ್ಲಿ ಮತ್ತು ಮ್ಯೂಟೆಂಟ್ ರಘು ಆಕ್ರೋಶ ಅವರು ಹಾಕಿದ್ದಾರೆ. ಸ್ನೇಹಿತರೆ, ಈ ಮೂವರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.